ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಕ್ರಾಂತಿಯ ಬಗ್ಗೆ ಸುಮ್ಮನೆ ಚರ್ಚೆ ನಡೀತಾ ಇದೆ ಅಷ್ಟೇ. ಪಕ್ಷದೊಳಗೆ ಈ ಬಗ್ಗೆ ಯಾವ ಚರ್ಚೆಗಳು ನಡೀತಾ ಇಲ್ಲ. ತಿಂಗಳ ಅಂತ್ಯದಲ್ಲಿ ಸಂಪುಟ ಪುನರ್ರಚನೆಯಾಗುತ್ತೆ, ನನಗೂ ಕೂಡ ಅವಕಾಶ ಸಿಗಬಹುದು ಎನ್ನುವಂತ ನಿರೀಕ್ಷೆ ಇದೆ ಅಂತೇಳಿ ಮಂತ್ರಿಗಿರಿ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರಾಗಿರುವಂತ ತನ್ವೀರ್ ಸೇಠ್. ನಾಯಕತ್ವ ಬದಲಾವಣೆ ಬಗ್ಗೆ ಶಾಸಕರಿಗೆ ಹೇಳಿಲ್ಲ. ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಅಷ್ಟೇ ಪಕ್ಷದೊಳಗಡೆ ಚಿಂತನೆ ನಡೆದಿದೆ. ತಿಂಗಳ ಅಂತ್ಯದಲ್ಲಿ ಸಂಪುಟ ಪುನರ್ರಚನೆ ಆಗುತ್ತೆ, ನನಗೂ ಕೂಡ ಮಂತ್ರಿಗಿರಿ ಸಿಗಬಹುದು ಎನ್ನುವಂತ ನಿರೀಕ್ಷೆ ಅಥವಾ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ತನ್ವೀರ್ ಸೇಠ್ ಅವರು. ನನಗೂ ಅವಕಾಶ ಸಿಗಬಹುದು ಎನ್ನುವಂತ ಭರವಸೆ ಅಥವಾ ನಿರೀಕ್ಷೆ ಇದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ತನ್ವೀರ್ ಸೇಠ್ ಅವರು ಕೊಟ್ಟಿರುವಂತ ಹೇಳಿಕೆ, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ. ಸಿಎಂ ಸ್ಥಾನದ ಬಗ್ಗೆ, ಮುಂದಿನ ನಾಯಕತ್ವದ ಬಗ್ಗೆ ಯಾರು ಏನೇ ಮಾತಾಡಿದ್ರು ಅದು ಅವರ ವೈಯಕ್ತಿಕ ಹೇಳಿಕೆ ಆಗಿರಬಹುದು. ಶಾಸಕರು ಎಷ್ಟೇ ಇರಬಹುದು, ನಾಯಕತ್ವ ಬದಲಾವಣೆ ಬಗೆಗಿನ ಮಾತುಕತೆ ವಿಚಾರಗಳನ್ನ ಹೈಕಮಾಂಡ್ ಶಾಸಕರಿಗೆ ಯಾವುದೇ ಕಾರಣಕ್ಕೂ ಹೇಳಿಲ್ಲ. ಯಾರು ಕೂಡ ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡಬಾರದು ಅಂತೇಳಿ ಹೈಕಮಾಂಡ್ ಸ್ಪಷ್ಟವಾಗಿ ಸಂದೇಶವನ್ನು ರವಾನೆ ಮಾಡಿದೆ. ಶಾಸಕರ ಬೆಂಬಲ ಯಾರಿಗಿರಬಹುದು, ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಕೆಲವರು ದಲಿತ ಸಿಎಂ ಬಗ್ಗೆ ಮಾತನಾಡ್ತಾರೆ, ಕೆಲವರು ಮತ್ತೊಬ್ಬರ ಹೆಸರನ್ನ ಮಾತನಾಡ್ತಾರೆ. ಅದು ಅವರವರ ಅಭಿಪ್ರಾಯ ಅಷ್ಟೇ. ಯತೀಂದ್ರ ನೀಡಿರುವಂಥ ಹೇಳಿಕೆಯು ಅದು ಅವರ ವೈಯಕ್ತಿಕವಾದಂಥ ಹೇಳಿಕೆ ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಇದನ್ನು ನವಂಬರ್ ಕ್ರಾಂತಿ ಅನ್ನೋ ಪದ ಎಲ್ಲಿಂದ ಪ್ರಾರಂಭ ಆಯಿತು, ಹೇಗಾಯಿತು, ಆ ಪ್ರಾರಂಭ ಮಾಡೋರು ಇವತ್ತು ಎಲ್ಲಿದ್ದಾರೆ ಅನ್ನೋದು ನಾವೆಲ್ಲರೂ ನೋಡ್ತಾ ಇದ್ದೀವಿ. ನವಂಬರ್ ಕ್ರಾಂತಿ ವಿಚಾರದಲ್ಲಿ ಯಾವುದೇ ವಿದ್ಯಮಾನಗಳು ಅಥವಾ ಯಾವುದೇ ಸಂದೇಶಗಳು ಯಾರಿಗೂ ಇಲ್ಲ. ಮುಂದುವರೆದು 2023 ಚುನಾವಣೆಯ ನಂತರ ಅಧಿಕಾರ ಹಂಚಿಕೆಯ ವಿಚಾರದಲ್ಲೂ ಸಾಕಷ್ಟು ಚರ್ಚೆ ಮಾಧ್ಯಮಗಳಲ್ಲಿ ಬಂದಂಥದ್ದು. ಅದರ ವಿಶ್ಲೇಷಣೆ ಕೂಡ ಯಾರ ಮುಂದೆನೂ ಇಲ್ಲ. ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ವರಿಷ್ಠರು ತೀರ್ಮಾನ ತಗೊಂಡಂತಹ ಸಂದರ್ಭ ಅದಕ್ಕೆ ನಾನು ಒಪ್ತೇನೆ, ನಾನು ತಲೆ ತಾಗಿಸ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ. ಸೊ ಇದರಿಂದ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಇದೇ ಸಿದ್ಧಾಂತವನ್ನು ಮೈಗೂಡಿಸ್ಕೊಂಡು ಹೋಗ್ತಾ ಇರುವಂಥದ್ದು. ವರಿಷ್ಠರ ತೀರ್ಮಾನ ಅಂತಿಮ. ಅದನ್ನು ಹೊರತು ನಾವು ಯಾವುದೇ ಆಸೆ ಆಕಾಂಕ್ಷೆಗಳು ಇಟ್ಕೊಂಡ್ರೂ ಅದು ಬರೀ ಆಸೆಗಳೇ. ರಾಜ್ಯ ಸರ್ಕಾರದಲ್ಲಿ ಕೇವಲ 2 ಸ್ಥಾನಗಳು ಖಾಲಿ ಇವೆ. ಒಂದು ಸಚಿವರಾದಂತಹ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಂತಹ ಸ್ಥಾನ, ಮತ್ತೊಂದು KN ರಾಜಣ್ಣ ಅವರು ರಾಜೀನಾಮೆ ಕೊಟ್ಟಂಥ ಸ್ಥಾನ. ಆ 2 ಸ್ಥಾನಗಳೇ ನಾವು ಇನ್ನೂ ತುಂಬುವಂಥದ್ದಕ್ಕೆ ಯಾರ ಬೇಡಿಕೆಯೂ ಇಲ್ಲ. ಅಂಥ ಸಂದರ್ಭದಲ್ಲಿ ನಾವು ಏನೆಲ್ಲ ಆಗಬಹುದು ಅನ್ನೋ ವಿಶ್ಲೇಷಣೆ ಅಥವಾ ಊಹಾಪೋಹಗಳು ಮಾಡುವಂಥದ್ದು ಸರಿಯಲ್ಲ. ನೋಡಿ, ಇದನ್ನು ನವಂಬರ್ ಕ್ರಾಂತಿ ಅನ್ನೋ ಪದ ಎಲ್ಲಿಂದ ಪ್ರಾರಂಭ ಆಯಿತು, ಹೇಗಾಯಿತು, ಆ ಪ್ರಾರಂಭ ಮಾಡೋರು ಇವತ್ತು ಎಲ್ಲಿದ್ದಾರೆ ಅನ್ನೋದು ನಾವೆಲ್ಲರೂ ನೋಡ್ತಾ ಇದ್ದೀವಿ. ನವಂಬರ್ ಕ್ರಾಂತಿ ವಿಚಾರದಲ್ಲಿ ಯಾವುದೇ ವಿದ್ಯಮಾನಗಳು ಅಥವಾ ಯಾವುದೇ ಸಂದೇಶಗಳು ಯಾರಿಗೂ ಇಲ್ಲ. ಮುಂದುವರೆದು